ಎರಡು ವಿಷಯಗಳ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ಒಂದು ನಿಯೋಗ ಇವತ್ತು ಚುನಾವಣಾ ಅಧಿಕಾರಿಗಳನ್ನ ಭೇಟಿ ಮಾಡಿ ದೂರನ್ನ ಕೊಟ್ಟಿದ್ದೀವಿ. ಮೊದಲನೇದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರು ನೀಡಿರುವ ಹೇಳಿಕೆ ಬಹಳ ಒಬ್ಬ ಇಷ್ಟು ಅನುಭವಿ ಒಬ್ಬ ರಾಜಕಾರಣಿ ಅತ್ಯಂತ ಕೆಟ್ಟದಾಗಿ ಅವರು ಮಾತಾಡಿದ್ದಾರೆ. ಓಟೆ ಹಾಕಬೇಡಿ ನೀವು, ಅವ್ರಿಗೆ ಕನ್ನಡ ಹಿಂದಿ ಬರೋದಿಲ್ಲ, ಅವ್ರಿಗೆ ಇಂಗ್ಲಿಷ್ ಬರೋದಿಲ್ಲ, ಓಟೆ ಹಾಕಬೇಡಿ ನೀವು ಅಂತ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಬಗ್ಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ. ಇದು ಪ್ರಚಾರಕ್ಕಿಂತ ಅಪಪ್ರಚಾರ. ಇದು ಚುನಾವಣಾ ಪ್ರಚಾರ ಮಾಡೋ ರೀತಿ ಅಲ್ಲ ಅದು. ಸೊ ಇದರ ಬಗ್ಗೆ ನೀವು ಸ್ವಲ್ಪ ಗಂಭೀರವಾಗಿ ತಗೊಳ್ಬೇಕು. ಯಾಕಂದ್ರೆ ಭಾಷೆಗಳ ನಡುವೆ ಆ ಭಾಷೆ ಬರಲ್ಲ, ಈ ಭಾಷೆ ಬರುತ್ತೆ, ಇದು ಬಂದ್ರೆ ಹೋಗಗೆ. ಹಾಗಾದ್ರೆ ಕಾಮರಾಜ್ ನಾಡರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರೇ ಆಗಬಾರ್ದಾಗಿತ್ತು, ಮೂಪ್ನಾರ್ ಆಗಬಾರ್ದಾಗಿತ್ತು. ಭಾಷೆಗಿಂತ ಆ ವ್ಯಕ್ತಿಯ ನಡವಳಿಕೆ, ಆ ವ್ಯಕ್ತಿಯ ಬದ್ಧತೆ, ಆ ವ್ಯಕ್ತಿಯ ಕೊಡುಗೆ ಬಹಳ ಮುಖ್ಯ ಆಗುತ್ತೆ. ಜಯಪ್ರಕಾಶ್ ಹೆಗಡೆ ಅವರು ಈ ರೀತಿ ಹೇಳಿ ಅವ್ರದೇ ಬಗ್ಗೆ ಒಂದೇನು ಜನಕ್ಕೆ ಒಂದು ಭಾವನೆ ಇತ್ತು ಅದನ್ನ ಕಡಿಮೆ ಮಾಡಿಕೊಂಡ್ರೆ ಈ ಬಗ್ಗೆ ನಾವು ಚುನಾವಣಾ ಆಯೋಗಕ್ಕೆ ಒಂದು ದೂರನ್ನ ಕೊಟ್ಟಿದ್ದೀವಿ. ಇನ್ನು ಎರಡನೇದು, ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಎಂದಿನಂತೆ ಇವತ್ತು ಈ ಗಳಿಗೆನಲ್ಲಿ ಕಾಂಗ್ರೆಸ್ ಎಂಎಲ್ಎಗಳಿಗೆ 50 ಕೋಟಿ ರೂಪಾಯಿ ಇವತ್ತು ಬಿಜೆಪಿ ಕೊಟ್ಟು ಆಫರ್ ಕೊಡ್ತಾ ಇದೆ. ಇದೊಂದು ರೀತಿ ಆಪರೇಷನ್ ಕಮಲ ಮಾಡಕ್ ಹೊರಟಿದೆ ಅಂತ ಅತ್ಯಂತ ಹಸಿ ಸುಳ್ಳು ಸಂಗತಿನ ಇವತ್ತು ಅವರು ಹೇಳಿದ್ದಾರೆ. ಈ ಚುನಾವಣಾ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಈ ರೀತಿ ಆಧಾರ ರಹಿತ ಆರೋಪಗಳನ್ನ ಮಾಡೋದು, ಇದು ಈ ಚುನಾವಣಾ ಪ್ರಚಾರ ಸಮಯದಲ್ಲಿ ಯಾವ ರೀತಿ ಪರಿಣಾಮ ಆಗುತ್ತೆ ಗೊತ್ತಿಲ್ಲ. ಸೊ ಈ ಎರಡೂ ವಿಚಾರ ಕುರಿತು ನಾವು ಚುನಾವಣಾ ಆಯೋಗ ಚುನಾವಣಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಇದನ್ನ ಗಂಭೀರವಾಗಿ ತಗೊಂಡು ಇವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇದ್ರ ಜೊತೆಯಲ್ಲಿ ನಿನ್ನೆ ಸಿಎಂ ಬರ ಪರಿಹಾರ ಕೊಟ್ಟಿಲ್ಲ ಅನ್ನೋ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಲಿತ್ತು. ನನಗನ್ಸುತ್ತೆ ಇದು ಇನ್ನೊಂದು ಚುನಾವಣಾ ಗಿಮಿಕ್. ಇದು ಈಗ ಚುನಾವಣಾ ದಿನಾಂಕ ಅನೌನ್ಸ್ ಆಗ್ಬಿಟ್ಟಿದೆ, ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನೌನ್ಸ್ ಆಗಿದೆ. ಇಷ್ಟು ದಿವಸ ನಿಜವಾದ ರೀತಿಯಲ್ಲಿ ಪ್ರಯತ್ನ ಪಡೆದೇನೆ ಬರೀ ಪೇಪರ್ ಸ್ಟೇಟ್ಮೆಂಟ್ ಮುಖಾಂತರ, ಲೆಟರ್ಗಳ ಮುಖಾಂತರ ಕೊಡ್ತಾ ಇದ್ದವರು ಇದು ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ಒಂದು ವೇದಿಕೆ ನಿರ್ಮಾಣ ಮಾಡ್ಕೊಡ್ತಾ ಇದ್ದಾರೆ. ಒಂದು ಅಪಪ್ರಚಾರಕ್ಕೆ ಒಂದು ಗೂಬೆ ಕೂರಿಸೋದಕ್ಕೆ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಬಂದಾಗ ಅದನ್ನ ಯಾವ ರೀತಿ ಸತ್ಯವನ್ನ ಮುಂದೆ ಇಡಬೇಕು ಅನ್ನೋದನ್ನ ಅವರು ಡಿಸೈಡ್ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಇವರ ಹತಾಶೆತನ ಎಲ್ಲಾ ಕಡೆ ಎದ್ದು ಕಾಣ್ತಾ ಇದೆ, ಎಲ್ಲಾ ಕ್ಷೇತ್ರಗಳಲ್ಲಿ ಎದ್ದು ಕಾಣ್ತಾ ಇದೆ. ಮತ್ತೆ ಈ ರೀತಿ ಪದಪ್ರಯೋಗ, ಈ ರೀತಿ ಒಂದು ಸುಪ್ರೀಂ ಕೋರ್ಟ್ ಹೋಗೋದು, ಇದರಿಂದನೂ ಕೂಡ ಇದು ತೋರಿಸೋದೇನು ಅಂತಂದ್ರೆ ಅವರ ಹತಾಶೆತನ ತೋರಿಸ್ತಾ ಇದೆ, ಎದುರಿಸಕ್ಕಾಗ್ತಾ ಇಲ್ಲ. ಒಟ್ಟಾರೆ ಬಿಜೆಪಿ ಪರವಾದ ವಾತಾವರಣ, ಮೋದಿಯವರ ಬಗ್ಗೆ ಇರುವ ಸಾಮಾನ್ಯ ಜನಕ್ಕಿರುವ ಒಲವು ಮತ್ತೆ ರಾಜಕೀಯ ವಾತಾವರಣ ಇದೆಲ್ಲ ನೋಡಿ ಹತಾಶರಾಗಿ ಈ ಕ್ರಮ ತಗೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.